ನಮಸ್ಕಾರ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಶ್ರೇಷ್ಠನು ಹೇಗೆ ಆಚರಣೆ ಮಾಡುವನೋ ಹಾಗೆಯೇ ಇತರರು ಅನುಕರಣೆ ಮಾಡ್ತಾರೆ, ಇತರರು ಆಚರಣೆ ಮಾಡ್ತಾರೆ. ಅವನು ಯಾವುದನ್ನು ಪ್ರಮಾಣವೆಂದು ಅಂಗೀಕರಿಸ್ತಾನೋ ಅದನ್ನೇ ಲೋಕವು ಕೂಡ ಅನುಕರಿಸ್ತದ ಅಂತೇಳಿ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಒಂದು ಮಾತು. ಶ್ರೇಷ್ಠ ವ್ಯಕ್ತಿ ಏನರ್ಥ ಮಾಡಲ್ಲ, ಆ ವ್ಯಕ್ತಿ ಅನುಕರಣೆಯನ್ನು ನಾವು ಮಾಡ್ತೀವಿ. ಅದರಿಂದ ನಾವು ಕೂಡ ಶ್ರೇಷ್ಠತೆ ಕಡೆಗೆ ಒಂದು ಹೆಜ್ಜೆ ಇಟ್ಟಂತೆ ಆಗ್ತದೆ, ನಮ್ಮ ಬದುಕು ಕೂಡ ಶ್ರೇಷ್ಠ ಆಗ್ತದೆ. ಯಾರೂ ತಮ್ಮ ಬದುಕನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಕೀಳಾಗಲಿಕ್ಕೆ ಬಿಡೋದಿಲ್ಲ. ಎಲ್ಲರೂ ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವೊಂದು ಸಂದರ್ಭಗಳು ಅವ್ರಿಗೆ ಹೆಂಗಾಗ್ತಾವೆ ಅಂದರೆ ಒಳ್ಳೆಯವರಾಗಕ್ಕೆ ಬಿಡೋದಿಲ್ಲ, ಅದಕ್ಕೆ ಅವ್ರು ಕೆಟ್ಟವರಾಗ್ತಾರೆ. ಕೆಟ್ಟವ್ರಿಗೂ ಒಂದು ಅವಕಾಶ ಕೊಟ್ಟರು ಒಳ್ಳೆಯವ್ರು ಆಗ್ತಿರ್ತಾರೆ. ಆದ್ರೆ ಕೆಲವೊಬ್ರು ಗುಣಗಳೇ ಒಳ್ಳೆಯವರಾಗಕ್ಕೆ ಅಡ್ಡಿ ಆಗ್ತಾವೆ, ಅದು ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಆದ್ರೆ ಜಗದಲ್ಲಿ ಬಹಳ ಜನರು ಒಳ್ಳೆಯವರಾಗಕ್ಕೆ ಇಷ್ಟಪಡ್ತಾರೆ, ಬಯಸ್ತಾರೆ. ಆ ಒಳ್ಳೆಯವರ ಆಗಲಿಕ್ಕೆ ಇಷ್ಟಪಟ್ಟು ಬಯಸೇ ಯಾರು ಒಳ್ಳೆಯವರು ಇರ್ತಾರೆ, ಶ್ರೇಷ್ಠ ಇರ್ತಾರೆ, ಅಂಥ ವ್ಯಕ್ತಿಯ ಅನುಕರಣೆಯನ್ನು ಅವರು ಮಾಡ್ತಾರೆ. ನೋಡಿ, ನಾವು ನಮ್ಮ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಕೊಡ್ತೀವಿ, ಯಾಕಂದರೆ ಶ್ರೇಷ್ಠ ವ್ಯಕ್ತಿ. ಶಂಕರಾಚಾರ್ಯರ ಆದರ್ಶಗಳನ್ನು ಕೊಡ್ತೀವಿ, ಯಾಕಂದರೆ ಶ್ರೇಷ್ಠ ವ್ಯಕ್ತಿ. ಅಬ್ದುಲ್ ಕಲಾಮರ ಆದರ್ಶಗಳನ್ನು ಕೊಡ್ತೀವಿ, ಯಾಕಂದರೆ ಶ್ರೇಷ್ಠ ವ್ಯಕ್ತಿ. ಈ ರೀತಿ ಶ್ರೇಷ್ಠನು ಏನು ಆಚರಣೆ ಮಾಡ್ತಾನೆ, ಇತರರು ಕೂಡ ಅದರಂತೆ ಆಚರಣೆ ಮಾಡ್ತಾರೆ. ಇನ್ನು ಆತ ಏನು ಪ್ರಮಾಣೀಕರಿಸ್ತಾನೆ ಇದು ಸರಿ ಅಂತೇಳಿ ಜಗತ್ತು ಕೂಡ ಅದನ್ನು ಒಪ್ಕೊಳ್ತದೆ. ಯಾಕಂದರೆ ಆತನಲ್ಲಿ ಆ ಶ್ರೇಷ್ಠತೆ ಇದೆ, ಆ ಅರ್ಹತೆ ಇದೆ, ಆ ಶಕ್ತಿ ಇದೆ ಅಂತೇಳಿ ಜಗತ್ತು ಕೂಡ ಒಪ್ಕೊಳ್ತದೆ. ಒಪ್ಕೊಳ್ಳೋದ್ರ ಜೊತೆಗೆ ಅದನ್ನು ಗೌರವಿಸ್ತದೆ. ಅದಕ್ಕೆ ಶ್ರೇಷ್ಠತೆ ನಮ್ಮಲ್ಲಿತ್ತು ಅಂದರೆ ಜನರು ಕೂಡ ನಮ್ಮನ್ನು ಒಪ್ಕೊಳ್ತಾರೆ, ನಮ್ಮ ಮಾತುಗಳನ್ನು ಒಪ್ಕೊಳ್ತಾರೆ, ನಮ್ಮ ಕೆಲಸಗಳನ್ನು ಒಪ್ಕೊಳ್ತಾರೆ, ನಮ್ಮನ್ನು ಗೌರವಿಸ್ತಾರೆ, ನಮಗೊಂದು ಬೆಲೆ ಕೊಡ್ತಾರೆ. ಅದಕ್ಕೆ ಶ್ರೇಷ್ಠ ಕೃತಿಗಳು, ಶ್ರೇಷ್ಠ ಕಾರ್ಯಗಳು ನಮ್ಮಿಂದ ಆಗಬೇಕು. ಎಲ್ಲ ಕೆಲಸಗಳು, ಶ್ರೇಷ್ಠವಾದ ಕೆಲಸಗಳು ನಮ್ಮಿಂದ ಮಾಡೋಕ್ಕಾಗೋದಿಲ್ಲ. ಮಾಡಿದಂಥ ಕೆಲವು ಕೆಲಸಗಳಲ್ಲಿ ಆದರೂ ಶ್ರೇಷ್ಠತೆಯನ್ನು ನಾವು ತಂದ್ಕೊಳ್ಳೋಣ. ಕೆಲವೊಂದು ಅದಿದ್ದ ಆಗ್ತಿರ್ತವೆ, ಇರಲಿ, ಆದರೆ ಒಂದಿಷ್ಟು ಶ್ರೇಷ್ಠತೆಯನ್ನು ತಂದುಕೊಳ್ಳುವ ಕೆಲಸಗಳು, ಯೋಚನೆಗಳು ನಮ್ಮಲ್ಲಿ ಶುರುವಾದರೆ ಸಾಕು, ಅದು ಬೆಳವಣಿಗೆ ಆಗ್ತಾ ಹೋಗ್ತದೆ. ಇಲ್ಲಾಂದ್ರೆ ಅದೇನಾಗ್ತದೆ ಅಂದರೆ ನಾವು ಶ್ರೇಷ್ಠತೆ ಪಡ್ಕೊಳ್ಳೋದೆ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಈಗ ನಮ್ಮಲ್ಲಿರ್ತಕ್ಕಂಥ ಶಾಸ್ತ್ರಗಳು ಆಗ್ಬೋದು, ಧರ್ಮಗಳಾಗ್ಬೋದು, ಶ್ರೇಷ್ಠ ಪುರುಷನಿಂದ ಬಂದಂಥವು, ಶ್ರೇಷ್ಠ ವ್ಯಕ್ತಿಗಳಿಂದ ಬಂದಂಥವು. ಪುರುಷ ಆಗ್ಬೋದು, ಮಹಿಳೆ ಆಗ್ಬೋದು, ಶ್ರೇಷ್ಠ ವ್ಯಕ್ತಿಗಳಿಂದ ನಮಗೆ ಧರ್ಮಗಳು ಬಂದಿದ್ದಾವೆ, ಶಾಸ್ತ್ರಗಳು ಬಂದಿದ್ದಾವೆ. ಆ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ, ಆ ಕಾಲಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ಅವರು ಕೆಲವು ನೀತಿ ನಿಯಮಗಳನ್ನು ಮಾಡಿದ್ರು. ಆ ಸಂದರ್ಭಕ್ಕೆ ಅದು ಸರಿ ಇತ್ತು, ಆ ಶ್ರೇಷ್ಠತೆ ಇತ್ತು ಅಲ್ಲಿ, ಅದನ್ನು ಎಲ್ಲರೂ ಗೌರವಿಸಿದ್ರು. ಆದರೆ ಕಾಲ ಬದಲಾದಂತೆ ಕೆಲವೊಂದು ಬದಲಾವಣೆಗಳು ಕೂಡ ನಾವು ಮಾಡ್ಕೊಳ್ಬೇಕಾಗ್ತದೆ. ಈ ನಮ್ಮ ಆಚರಣೆಗಳಲ್ಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವು ಮೂಢಾಚರಣೆಗಳು ಆಗ್ತವೆ. ಇಲ್ಲಿ ಒಂದು ಕಥೆ ನೆನಪಿಗೆ ಬರ್ತದೆ. ಒಂದು ಮನೆಯಲ್ಲಿ ಒಂದು ಬೆಕ್ಕು ಸಾಕಿದ್ರಂತ. ಆ ಬೆಕ್ಕು ಸಾಕಿದಂಥ ಸಂದರ್ಭದಲ್ಲಿ ಆ ಬೆಕ್ಕು ಮನೆಯ ತುಂಬೆಲ್ಲ ಆನಂದವಾಗಿ ಓಡಾಡ್ಕೊಂಡು ಇರ್ತಿತ್ತಂತೆ. ಮನೆಯಲ್ಲಿ ಒಂದು ಪೂಜೆ ಮಾಡುವ ಕಾರ್ಯಕ್ರಮ ಇಟ್ಕೊಂಡ್ರು. ಪೂಜೆ ಮಾಡ್ಕೊಂತ ಕಾರ್ಯಕ್ರಮ ಇಟ್ಕೊಂಡಾಗ ಆ ಪೂಜೆಗೆ ಕಾರ್ಯದಲ್ಲಿ ಬೆಕ್ಕು ಅಡ್ಡಾಗೋದು ಬೇಡ ಅಂತೇಳಿ ಆ ಬೆಕ್ಕನ್ನು ಅಲ್ಲಿ ಮನೆಯ ಕಂಬಕ್ಕೆ ಕಟ್ಟಿ ಹಾಕಿದ್ರು. ಆ ಬೆಕ್ಕನ್ನು ಮನೆಯ ಕಂಬಕ್ಕೆ ಕಟ್ಟಾಕಿದ್ದು ಆ ಮನೆಯ ಸಣ್ಣ ಮಕ್ಕಳು ನೋಡಿದ್ರು. ಪೂಜೆ ಮುಗೀತು. ಪೂಜೆ ಮಾಡಿರ್ತಕ್ಕಂಥ ವ್ಯಕ್ತಿ ವಯಸ್ಸಾಗಿ ತೀರ್ಕೊಂಡ್ರ. ಆ ಮಕ್ಕಳು ಪುಟ್ಟ ಮಕ್ಕಳಿದ್ದು ದೊಡ್ಡವಾದ ನಂತರ ಮತ್ತೊಂದು ಸರಿ ಅವ್ರ ಮನೆಯಾಗ ಪೂಜೆ ಇಟ್ಕೊಂಡಂಥ ಸಂದರ್ಭದಲ್ಲಿ
ಅವರು ಬೆಕ್ಕಿಗೆ ಹುಡುಕ್ಯಾಡ್ಕೋತಾರೆ. ಈಗ ಅವ್ರ ಮನ್ಯಾಗ ಬೆಕ್ಕಿಲ್ಲ, ಮಗ್ಗಲ ಮನೆಯನ್ನು ಬೆಕ್ಕು ತಂದು ತಮ್ಮ ಮನೆ ಕಂಬಕ್ಕೆ ಕಟ್ಟಿ ಹಾಕಿ ಅವ್ರು ಪೂಜೆ ಮಾಡಕತ್ತಾರೆ. ಯಾಕಂದ್ರೆ ನಮ್ಮ ಅಪ್ಪ ಪೂಜೆ ಮಾಡಾದಾಗ ಬೆಕ್ಕು ಕಟ್ಟಿ ಹಾಕಿದ್ದ, ಅದರಿಂದ ನಮಗೆ ಭಾಳ ಚಲೋ ಆಗಿತ್ತು. ಈ ರೀತಿ ಮಾಡಿದರೆ ಇದು ಮೂಢನಂಬಿಕೆ ಅಂತ. ಅದರ ಹಿಂದಿನ ಕಾರಣವನ್ನು ನಾವು ಸತ್ಯವನ್ನು ತಿಳ್ಕೊಳ್ಬೇಕು. ಅದಕ್ಕೆ ಕಾರಣ ಏನಂತ ತಿಳ್ಕೊಂಡೇವೆ ಅಂದರೆ ಸರಿಯಾಗ್ತದೆ, ತಿಳ್ಕೊಳ್ಳಿಲ್ಲ ಅಂದರೆ ತಪ್ಪಾಗ್ತದೆ. ಕೆಲವೊಂದು ಸಾರಿ ನಾವು ಮೂಢನಂಬಿಕೆ ಅಂತೇಳಿ ಸರಿಯಾದ ಆಚರಣೆಗಳನ್ನು ನಾವು ಅದ್ರ ಹಿಂದಿನ ಕಾರಣ ತಿಳ್ಕೊಳ್ಳಾರ್ದೆ ತಿರಸ್ಕಾರ ಮಾಡಿಬಿಡ್ತೀವಿ. ಎಲ್ಲವನ್ನ ಮೂಢಾಚರಣೆ ಅಂತ ಅಂದ್ಬಿಡ್ತೀವಿ. ಅದೊಂದು ಮೂಢನಂಬಿಕೆ. ಅದ್ರ ಹಿಂದೆ ಅದು ಆ ಕೆಲಸ ಯಾಕೆ ಆಗ್ಯದ, ಆ ಕೆಲಸ ಯಾಕೆ ಮಾಡ್ಯಾರ ಅಂತ ನಾವು ತಿಳ್ಕೊಳ್ಳೋದು. ಶ್ರೇಷ್ಠ ವ್ಯಕ್ತಿಗಳಿಂದಲೇ ಆಗಿರ್ತದೆ ಅದು. ಯಾಕಂದ್ರೆ ಅದೊಂದು ಶಾಸ್ತ್ರ ಆಗಿರಬೇಕಾದ್ರೆ, ಅದೊಂದು ಧರ್ಮದ ಗ್ರಂಥಗಳ ವಿಚಾರಗಳಾಗಿರ್ಬೇಕಾದ್ರೆ ಅದು ಸಾಮಾನ್ಯರಿಂದ ಆಗಿರೋದಿಲ್ಲ, ಶ್ರೇಷ್ಠ ವ್ಯಕ್ತಿಗಳಿಂದ ಆಗಿರ್ತದೆ. ಇಡೀ ಜಗತ್ತೇ ಅದನ್ನು ಒಪ್ಕೊಂಡಿರ್ತದೆ, ಎಲ್ಲರೂ ಅದನ್ನು ಅನುಕರಣೆ ಮಾಡಿರ್ತಾರೆ. ಮಾಡ್ತಾ ಮಾಡ್ತಾ ಕಾಲ ಬದಲಾವಣೆ ಆಗಿದೆ. ಈಗ ಬದಲಾದ ಸಂದರ್ಭಗಳಲ್ಲಿ ಕೆಲವೊಂದು ಅಪ್ರಸ್ತುತ ಆಗ್ಬೋದು, ಆದರೆ ಪ್ರಸ್ತುತವಾಗುವಂಥವನ್ನು ಕೂಡ ನಾವು ಮೂಢನಂಬಿಕೆಯನ್ನು ತಿರಸ್ಕಾರ ಮಾಡಿಬಿಡ್ತೇವಲ್ಲ, ಅದು ಆಗಬಾರ್ದು. ಅದು ಆಗೋದ್ರಿಂದ ಒಳ್ಳೆಯ ವಿಚಾರಗಳನ್ನು ನಾವು ಕಳ್ಕೊತೀವಿ ತಿರಸ್ಕರಿಸಿದೆವು ಅಂದರೆ. ಇಲ್ಲಿ ಬೆಕ್ಕಿನ ಕತೆ ನೋಡ್ರಿ, ತಂದೆ ಬೆಕ್ಕು ಕಟ್ಟಿದ್ದ, ಅಲ್ಲಿ ಪೂಜೆಗೆ ಅಡ್ಡಿ ಬರಬಾರ್ದಂತೇಳಿ ಇಲ್ಲಿ ಮಗನೂ ತಂದು ಕಟ್ಟಿದ, ಅದು ಮೂಢನಂಬಿಕೆ ಆಗ್ತದೆ. ಮಗ ಅದು ವಿಚಾರ ಮಾಡಲಿಲ್ಲ ಆತ. ಈ ರೀತಿ ಮೂಢನಂಬಿಕೆಗಳು ಕೆಲವೊಂದು ನಾವು ತೊಡೆದಾಕೋಣ. ಅದ್ರ ಜೊತೆಗೆ ಕಾಳು ಕೂಡ ಹೋಗ್ಬಾರ್ದು. ಜೊಳ್ಳಿನ ಜೊತೆ ಕಾಳು ಹೋಯ್ತು ಅಂದ್ರೆ ನಮಗೆ ನಷ್ಟ ಆಗ್ತದೆ. ಜೊಳ್ಳಿನ ಜೊತೆ ಕಾಳು ಹೋಗಲಾರ್ದಂತೆ ಕೆಲವು ಆಚರಣೆಗಳಲ್ಲಿ ಸತ್ವ ಇದೆ, ನಮ್ಮ ಜೀವನಕ್ಕೆ ಅವು ಪೂರಕ, ಅಂಥವುಗಳನ್ನು ಕೂಡ ಮೂಢನಂಬಿಕೆ ಅಂತೇಳಿ ನಾವು ತೊಡೆದಾಕ್ತೀವಿ. ಅದು ಆಗಬಾರ್ದು. ಆ ರೀತಿ ಸಾರ ವಿಚಾರ ಮಾಡಿ ನಾವು ನಿರ್ಧಾರ ತಗೋಬೇಕಾಗ್ತದೆ. ಧನ್ಯವಾದಗಳು.